ಕಲಿಯುಗದಲ್ಲಿ ಈ ಭೂಮಿಯಲ್ಲಿ ಧರ್ಮ ರಕ್ಷಣೆಗಾಗಿ ಅವಧೂತರಾಗಿ ಅವತರಿಸಿದ ಸ್ವಾಮಿ ಶ್ರೀ ಎರ್ರಿತಾತ ನಂಬಿದ ಭಕ್ತರನ್ನ ಕೈ ಹಿಡಿದು ಕಾಪಾಡುವ, ಬೇಡಿದ ವರಗಳನ್ನು ಕರುಣಿಸುವ ಮಹಾಮಹಿಮಯಿತ. ಕಲಿಯುಗದ ಕಲ್ಪವೃಕ್ಷವೆಂದೇ ಕರೆಯಲ್ಪಡುವ ಸ್ವಾಮಿ ಭಕ್ತರನ್ನ ಸಲುಹುವ ಸಲುವಾಗಿ ಜೀವಂತವಾಗಿ ಸಮಾಧಿಯಲ್ಲಿ ನೆಲೆಸಿರುವ ಈ ಮಹಾದೇವನ ಬಗ್ಗೆ ತಿಳಿಸುವುದೇ ಇಂದಿನ ನಮ್ಮ ಈ ವಿಶೇಷ ಕಾರ್ಯಕ್ರಮ ದಿವ್ಯ ಸನ್ನಿಧಾನ. ನಾನು ವಿನೋದ್ ಎಂ ಚವ್ಹಾಣ್. ಬಳ್ಳಾರಿಯಿಂದ ಕೇವಲ 25 ಕಿಲೋಮೀಟರ್ ದೂರದಲ್ಲಿ ಆಂಧ್ರ ಗಡಿ ಭಾಗಕ್ಕೆ ಅಂಟಿಕೊಂಡಿರುವ ಒಂದಾನೊಂದು ಕಾಲದ ಕುಗ್ರಾಮದಲ್ಲಿ ಇಂದಿಗೂ ಸಮಾಧಿಯಿಂದಲೇ ಭಕ್ತರೊಂದಿಗೆ ಮಾತನಾಡುವ ಶ್ರೀ ಎರ್ರಿತಾತನ ದರ್ಶನ ಮಾಡಿ ಎರ್ರಿತಾತನ ಪುಣ್ಯಕ್ಷೇತ್ರವನ್ನು ನಾವು ಸಂದರ್ಶಿಸೋಣ ಬನ್ನಿ. ಇದು ಒಂದು ಕಾಲದಲ್ಲಿ ಕುಗ್ರಾಮವಾಗಿದ್ದ ಬಳ್ಳಾರಿ ಜಿಲ್ಲೆಯ ಗಡಿಭಾಗದ ಗ್ರಾಮ. ಬಯಲು ಬೆಂಗಾಡು ಪ್ರದೇಶವಾಗಿದ್ದ ಈ ಸ್ಥಳದಲ್ಲಿ ಅಪಾರವಾದ ಸಂಖ್ಯೆಯಲ್ಲಿ ಚೇಳುಗಳು ನೆಲೆಸಿದ್ದವಂತೆ. ಯಾವುದೇ ಕಲ್ಲನ್ನ ಎತ್ತಿ ನೋಡಿದ್ರೂ ಚೇಳುಗಳ ರಾಶಿ ರಾಶಿ ಕಾಣುತ್ತಿದ್ದವಂತೆ. ಅದಕ್ಕೆಯೇ ಕುರಿಕೆ ಅಂದ್ರೆ ಗ್ರಾಮ. ಹಾಗಾಗಿ ಚೇಳುಗಳ ಕುರಿಕೆ ಈಗ ಚೇಳ್ಳಗುರ್ಕಿಯಾಗಿದೆಯಂತೆ. ಈ ಗ್ರಾಮ ಶಿವಯೋಗಿಯೊಬ್ಬನ ಆಗಮನದಿಂದ ಪುಣ್ಯ ಕ್ಷೇತ್ರವೆನಿಸಿತು. ಕರ್ನಾಟಕ ಮತ್ತು ಆಂಧ್ರ ಪ್ರದೇಶಗಳ ಗಡಿಭಾಗದ ಈ ಚೇಳ್ಳಗುರ್ಕಿ ಗ್ರಾಮ ಎರ್ರಿತಾತನ ಪಾದ ಸ್ಪರ್ಶದಿಂದ ಪಾವನಗೊಂಡು ಲೋಕ ಪ್ರಸಿದ್ಧಿ ಗಳಿಸಿದೆ. 12ನೇ ಶತಮಾನದಲ್ಲಿ ಅವತರಿಸಿದ ಬಸವಾದಿ ಶಿವಶರಣರ ವಚನ ಸಾಹಿತ್ಯದ ಮತ್ತು ಭಕ್ತಿ ಚಳುವಳಿಯ ಮೂಲಕ ಸಮಾಜ ಸುಧಾರಣೆಗೆ ಮಹತ್ವದ ಕೊಡುಗೆ ನೀಡಿದ್ರು. ಅದೇ ರೀತಿ ಭಕ್ತಿ ಪಂಥದ ಮುಂದುವರಿಕೆ ಎಂಬಂತೆ 19-20ನೇ ಶತಮಾನಗಳ ಸಂಕ್ರಮಣ ಕಾಲದಲ್ಲಿ ಉತ್ತರ ಕರ್ನಾಟಕದಲ್ಲಿ ಅವಧೂತ ಪರಂಪರೆಯೊಂದು ಅವತರಿಸಿ ಶರಣರ ತತ್ವಗಳನ್ನ ಜನಮನದಲ್ಲಿ ಪುನರ್ಸ್ಥಾಪಿಸುವ ಕೆಲಸ ಮಾಡಿತ್ತು. ಅಂತಹ ಅವಧೂತರಲ್ಲಿ ಚೇಳ್ಳಗುರ್ಕಿ ಎರ್ರಿತಾತ ಪ್ರಮುಖರು. ಹಲವು ಪವಾಡಗಳನ್ನ ಮಾಡುವ ಮೂಲಕ ಈ ಭಾಗದ ಆರಾಧ್ಯ ದೈವನಾಗಿ, ಅದಮ್ಯ ಭಕ್ತಿ ಶಕ್ತಿಗಳ ಕೇಂದ್ರವಾಗಿ, ಕೋಟ್ಯಾಂತರ ಭಕ್ತರ ಇಷ್ಟಾರ್ಥ ಈಡೇರಿಸುವ ಪುಣ್ಯಕ್ಷೇತ್ರವಾಗಿ ಚೇಳ್ಳಗುರ್ಕಿ ಪ್ರಸಿದ್ಧಿ ಪಡೆದಿದೆ. ಚೇಳ್ಳಗುರ್ಕಿ ಗ್ರಾಮವು ಬಳ್ಳಾರಿಯಿಂದ 25 ಕಿಲೋಮೀಟರ್ ದೂರದಲ್ಲಿದೆ. ಕರ್ನಾಟಕ, ಆಂಧ್ರಪ್ರದೇಶ ರಾಜ್ಯಗಳ ಗಡಿಭಾಗದಲ್ಲಿರುವ ಈ ಪುಣ್ಯಕ್ಷೇತ್ರಕ್ಕೆ ಈ 2 ರಾಜ್ಯಗಳಷ್ಟೇ ಅಲ್ಲದೆ ತಮಿಳುನಾಡಿನಿಂದಲೂ ಭಕ್ತರು ತಾತನ ದರ್ಶನಕ್ಕೆ ಆಗಮಿಸುತ್ತಾರೆ. ಕಷ್ಟಗಳು ಬಂದಾಗ ಭಕ್ತರು ತಾತನ ಮೊರೆ ಹೋಗಿ ನೆಮ್ಮದಿ ಕಂಡುಕೊಂಡಿರುವ ಹಲವಾರು ನಿದರ್ಶನಗಳಿವೆ. ಎರ್ರಿತಾತ ಚೇಳ್ಳಗುರ್ಕಿ ಬರುವ ಮುಂಚೆ ಕರ್ನಾಟಕ ಹಾಗೂ ಆಂಧ್ರ ಪ್ರದೇಶಗಳ ಅನೇಕ ಭಾಗಗಳಲ್ಲಿ ಸಂಚರಿಸಿ ತಮ್ಮ ಶಿವಯೋಗಾನುಸಂಧಾನದಿಂದ ನೂರಾರು ಶಿಷ್ಯರನ್ನ, ಸಹಸ್ರಾರು ಭಕ್ತರನ್ನ ತಮ್ಮತ್ತ ಸೂಜಿಗಲ್ಲಿನಂತೆ ಸೆಳೆದುಕೊಂಡ ಮಹಾಮಹಿಮರು. ಎರ್ರಿತಾತನ ಮೂಲ ಯಾವ ಊರು ಎಂಬ ಬಗ್ಗೆ ಖಚಿತ ಮಾಹಿತಿ ಇಲ್ಲವಾಗಿದ್ದು, ಕೆಲವರು ಆಂಧ್ರದ ಮೂಲದವರೆಂದ್ರೆ ಇನ್ನು ಕೆಲವರು
ಇವರು ಚಿಕ್ಕಬಳ್ಳಾಪುರದವರೆಂದು ಹೇಳುತ್ತಾರೆ. ಜಿಲ್ಲಾಧಿಕಾರಿಯಾಗಿ ಸೇವೆ ಸಲ್ಲಿಸುತ್ತಿದ್ದರೆಂದು, ನಂತರದಲ್ಲಿ ವೈರಾಗಿಯಾದರು ಎಂದು ಹೇಳಲಾಗುತ್ತಿದೆ. ಇವರ ಮೂಲ ಹೆಸರು ನಂಜುಂಡ ಅಂತಲೂ ಹೇಳಲಾಗುತ್ತದೆ. ಯರ್ರಿ ತಾತ ವಿವಾಹದ ನಂತರದಲ್ಲಿ ಆಧ್ಯಾತ್ಮದೆಡೆಗೆ ಆಸಕ್ತಿ ತಾಳಿ ತನ್ನ ಕುಟುಂಬ ವರ್ಗವನ್ನ ತೊರೆದು ಪಾರಿವ್ರಾಜಕರಾಗಿ ಊರಿಂದ ಊರಿಗೆ ಸಂಚರಿಸಿದ್ರು. ಸರ್ವಸಂಗ ಪರಿತ್ಯಾಗಿಯಾಗಿದ್ದ ತಾತ ಲೋಕದ ಕಣ್ಣಿಗೆ ಹುಚ್ಚರಂತೆ ಕಾಣಿಸಿರಬೇಕು. ಅದಕ್ಕಾಗಿಯೇ ಯರ್ರಿ ತಾತ ಎಂದು ಕರೆಯುತ್ತಾರೆ. ಯರ್ರಿ ಅಂದ್ರೆ ತೆಲುಗಿನಲ್ಲಿ ಹುಚ್ಚ ಎಂದರ್ಥ. ಯರ್ರಿ ತಾತನು ತಮ್ಮ ಜೀವಿತ ಕಾಲದಲ್ಲಿ ಹಲವು ಪವಾಡಗಳನ್ನ ಮಾಡಿದ್ದಾರೆಂಬ ಪ್ರತೀತಿ ಇದೆ. ಆಂಧ್ರ ಪ್ರದೇಶದ ಮುಷ್ಟೂರು ಗ್ರಾಮದಲ್ಲಿನ ಕಲ್ಲು ಬಸವನನ್ನ ಬಾಬಸವ ಎಂದಾಗ ಕಲ್ಲು ಬಸವ ನಡೆದುಕೊಂಡು ಬಂದಿದ್ದನಂತೆ. ಒಮ್ಮೆ ಚೇಳ್ಳಗುರ್ಕಿಯ ಗೌಡರ ಮಗಳ ಮನೆಗೆ ತಾತ ಮೊಸರು ಕೇಳಲು ಹೋದಾಗ ಮನೆಯ ಒಡತಿ ಎಮ್ಮೆ ಕರು ಸತ್ತಿದೆ, ಎಲ್ಲಿಂದ ಮೊಸರು ಕೊಡಲಿ ಎಂದಳಂತೆ. ಆಗ ತಾತನು ತನ್ನ ಕಾಲು ತಾಕಿಸಿ ಸತ್ತ ಕರುವನ್ನ ಎದ್ದೇಳು ಎಂದಾಗ ಕರುವು ಎದ್ದು ತಾಯಿಯ ಮೊಲೆ ಹಾಲು ಕುಡಿಯಿತು ಎಂಬುದನ್ನ ಗ್ರಾಮಸ್ಥರೇ ನೋಡಿದ್ರು ಎನ್ನಲಾಗಿದೆ. ತಾತನು ಧ್ಯಾನಮಗ್ನನಾಗಿದ್ದಾಗ ಅಲ್ಲಿಗೆ ಕುರಿಗಾಹಿಯೊಬ್ಬನು ಬರುತ್ತಾನೆ. ಈ ವೇಳೆ ತಾತನು ಹುತ್ತದಲ್ಲಿರುವ ಹಾವುಗಳನ್ನ ಕುರಿಗಾಹಿಯ ಕಂಬಳಿಯಲ್ಲಿ ಹಾಕಿ ಮನೆಗೆ ಹೋಗಿ ಪೂಜೆ ಮಾಡು, ತೆಗೆದು ನೋಡು ಎಂದಾಗ ಹಾವುಗಳು ಬಂಗಾರದ ಗಟ್ಟಿಗಳಾಗಿತ್ತಂತೆ. ಸತ್ತು ಬಿದ್ದ ಹದ್ದನ್ನ ಕಾಲಲ್ಲಿ ಒದ್ದು ಹಾರಿ ಹೋಗು ಎಂದಾಗ ಹದ್ದು ಹಾರಿ ಹೋಗಿದ್ದು ಇದೆಯಂತೆ. ತಾತ ಒಂದು ಬಾವಿಯಲ್ಲಿ ಮುಳುಗಿ ಮತ್ತೊಂದು ಬಾವಿಯಲ್ಲಿ ತೇಲಿ ಬರುತ್ತಿದ್ದರಂತೆ. ಒಂದು ದಿನ ಧ್ಯಾನಮಗ್ನನಾಗಿದ್ದ ತಾತನಿಗೆ ಕಳ್ಳರು ತೆಂಗಿನಕಾಯಿಯಿಂದ ಹೊಡೆದಾಗ ಗಾಯವಾಗದೆ ಕಳ್ಳರಿಗೆ ಗಾಯವಾಗಿದೆಯಂತೆ. ತಾತ ಒಂದೇ ಸಮಯದಲ್ಲಿ 4-5 ಊರುಗಳಲ್ಲಿ ಕಾಣಿಸಿಕೊಂಡು ಅಲ್ಲಿನ ಜನರೊಂದಿಗೆ ಮಾತನಾಡುತ್ತಿದ್ದರಂತೆ. ಅಷ್ಟೇ ಅಲ್ಲ, ತಾತ ಜೀವ ಸಮಾಧಿಯಾದ ನಂತರವೂ ಹಲವಾರು ಪವಾಡಗಳನ್ನ ತೋರಿಸಿದ್ದಾರೆ. ಚೇಳ್ಳಗುರ್ಕಿಯ ಮಠದಲ್ಲಿ ತಾತನ ವಿಗ್ರಹವನ್ನ 80 ವರ್ಷಗಳ ಹಿಂದೆ ಬದಲಾಯಿಸಲಾಗಿತ್ತು. ಹಳೆಯ ವಿಗ್ರಹವನ್ನ ಆನೆಗೊಂದಿಯ ಬಳಿ ಇರುವ ತುಂಗಭದ್ರಾ ನದಿಯಲ್ಲಿ ವಿಸರ್ಜಿಸಲಾಯಿತಂತೆ. ಆದರೆ ವಿಗ್ರಹವನ್ನ ವಿಸರ್ಜಿಸಿ ಬಂದ ಚೇಳ್ಳಗುರ್ಕಿಯ ಭಕ್ತರಿಗೆ ದಿನವೂ ಸ್ವಪ್ನದಲ್ಲಿ ಬಂದು ನೀವು ಹೀಗೆ ಮಾಡಬಾರದಿತ್ತು ಎಂದು ತಾತ ಹೇಳುತ್ತಿದ್ದರಂತೆ. ಆನೆಗೊಂದಿಯ ಬಳಿಯ ಮೀನುಗಾರರಿಗೂ ಕನಸಿನಲ್ಲಿ ಬಂದು ಈ ಸ್ಥಳದಲ್ಲಿ ವಿಸರ್ಜಿಸಿರುವ ಪ್ರತಿಮೆಯನ್ನ ಪುನರ್ ಪ್ರತಿಷ್ಠಾಪಿಸಬೇಕು ಎಂದು ಹೇಳಿದ್ದರಂತೆ. ಆಗ ಚೇಳ್ಳಗುರ್ಕಿಯ ಭಕ್ತರು ಆನೆಗುಂದಿಗೆ ಹೋಗಿ ನದಿಯಲ್ಲಿ ಶೋಧಿಸಿ ತಾತನ ವಿಗ್ರಹವನ್ನ ಮತ್ತೆ ತಂದು ಮಠದಲ್ಲಿ ಗರ್ಭಗುಡಿಯ ಪಕ್ಕದ ಕೋಣೆಯಲ್ಲಿ ಪುನರ್ ಪ್ರತಿಷ್ಠಾಪಿಸಲಾಗಿದ್ದು ಅದಕ್ಕೆ ಈಗಲೂ ಪೂಜೆ ಸಲ್ಲಿಸುತ್ತಿದ್ದಾರೆ. ಹೀಗೆ ಹಲವು ಪವಾಡಗಳು ನಡೆದಿದ್ದು ಗ್ರಾಮಸ್ಥರಲ್ಲಿ ತಾತನ ಬಗ್ಗೆ ಗಾಢವಾದ ದೈವ ಭಾವನೆ ಬೆಳೆಯಲು ಕಾರಣವಾಯಿತಂತೆ. 19ನೇ ಶತಮಾನದ ಅಂತ್ಯದಲ್ಲಿ ಒಂದು ಸಂಜೆ ಚೇಳ್ಳಗುರ್ಕಿಯಿಂದ 2 ಕಿಲೋಮೀಟರ್ ದೂರದ ಈಗಿನ ಆಂಧ್ರ ಪ್ರದೇಶದ ಮಲ್ಲಪ್ಪನ ಮಟ್ಟಿಯಲ್ಲಿ ಯರ್ರಿ ತಾತ ಧ್ಯಾನ ಮಗ್ನನಾಗಿ ಕುಳಿತಿರುವುದನ್ನ ದನ ಕಾಯುವ ಹುಡುಗರು ನೋಡಿ ಊರ ಪ್ರಮುಖರಿಗೆ ಬಂದು ವಿಷಯ ಮುಟ್ಟಿಸಿದ್ದಾರೆ. ಅಂದು ರಾತ್ರಿ ವಿಪರೀತ ಮಳೆ ಸುರಿತಂತೆ. ಆ ಮಳೆ ಹಾಗೂ ಗಾಳಿಯಲ್ಲಿ ಆ ಅಪರಿಚಿತ ವ್ಯಕ್ತಿ ಏನಾದನೋ ಎಂಬ ಕುತೂಹಲದಿಂದ ಮಾರನೆಯ ಮುಂಜಾನೆ ಹಳ್ಳಿಯ ಜನರು ಬಂದು ನೋಡಿದ್ರೆ ಅದೇನು ಆಶ್ಚರ್ಯ, ತಾತ ಹಾಗೆಯೇ ಧ್ಯಾನ ಮಗ್ನನಾಗಿದ್ದಾನೆ. ಆತನ ಸುತ್ತಲೂ ಒಂದು ಹನಿಯೂ ಮಳೆ ನೀರಿಲ್ಲ. ಅಂತ ಬಿರುಮಳೆಯಲ್ಲಿಯೂ ತಾತನ ಸುತ್ತ ಮಳೆ ಬಾರದಿರುವುದನ್ನ ನೋಡಿ ಜನರು ಆಶ್ಚರ್ಯಚಕಿತರಾಗಿ ತಾತನ ದೈವಿ ಪುರುಷನೇ ಇರಬೇಕೆಂದು ಗ್ರಾಮಕ್ಕೆ ಮೆರವಣಿಗೆಯ ಮೂಲಕ ಕರೆತಂದಿದ್ದಾರೆ. ಸುಮಾರು 25 ವರ್ಷಗಳ ಕಾಲ ಚೇಳ್ಳಗುರ್ಕಿಯಲ್ಲಿಯೇ ನೆಲೆಸಿದ ತಾತ ನಿರಂತರವಾಗಿ ಪವಾಡಗಳನ್ನ ಮೆರೆದು 1922ರಲ್ಲಿ ಜೀವ ಸಮಾಧಿಯಾಗಿದ್ದಾರೆ ಎನ್ನುತ್ತಾರೆ ಸ್ಥಳೀಯ ಹಿರಿಯರು. ಸ್ವಾಮಿಗಳು ನಮ್ಮ ಗ್ರಾಮಕ್ಕೆ ಆಗಮಿಸಿದ್ದು 1885ರಲ್ಲಿ ಬಂದಿದ್ದರು. ಅವರು ಸಾಧಾರಣವಾಗಿ ನಮ್ಮ ಗ್ರಾಮಕ್ಕೆ ಇಲ್ಲಿ ಉತ್ತರ ದಿಕ್ಕಿಗಿರ್ತಕ್ಕಂಥ ಮಲ್ಲಪ್ಪನ ಮಟ್ಟಿ ಅಂತ ಇದೆ, ಅಲ್ಲಿ ಬಂದು ಅವರು ಧ್ಯಾನಾಸಕ್ತರಾಗಿ ಅಲ್ಲಿ ಕುಂತ್ಕೊಂಡಂಥ ಸಮಯದಲ್ಲಿ ದನಗಳು ಕಾಯಿ ಹುಡುಗರು ನೋಡಿದ್ದಾರೆ. ಏನಿಲ್ಲಿ ಒಬ್ಬ ಯಜಮಾನ 2 ದಿವಸ ಆಯ್ತು ಉಪವಾಸ ಇಲ್ಲೇ ಕುಂತಿದ್ದಾರಲ್ಲ ಅಂತಂದು ನೋಡಿದಾಗ ಆವಾಗ ಅವ್ರಿಗೆ ಏನು ಅರ್ಥ ಆಗಿಲ್ಲ. ಅವ್ರನ್ನ ಎಬ್ಸಕ್ಕೆ ಕೂಡ ಹೋಗಿಲ್ಲ ಅವರು, ಏನು ದನಕಾಯಿ ಹುಡುಗರು. ಆವಾಗ ಧಾರಾಕಾರ ರಾತ್ರಿ ಮಳೆ ಸುರಿದಾಗ ತಿರ್ಗಾ ಮರ್ದಿವಸ ದನಕಾಯಿ ಹುಡುಗರು ಹೋದಾಗ ಆ ಮಲ್ಲಪ್ಪನ ಮಟ್ಟಿಯಲ್ಲಿ ಕುಂತಿರ್ತಕ್ಕಂಥ ಈ ತಾತನ ನೋಡಿ ಆತನ ಸುತ್ತೂರ ಮಳೆನೇ ಬಂದಿರಲಿಲ್ಲ ಅಂತ, ಅಷ್ಟು ಧಾರಾಕಾರ ಬೆಳತಕ್ಕಲ್ಲ ಮಳೆ ಸುರಿದ್ರೆ.
ಆವಾಗ ದನ ಕಾಯಿ ಹುಡುಗರು ಸೋಜಿಗಾಗೈತೆ, ಏನು ಈ ಯಜಮಾನ 2 ದಿವಸ ಆಯ್ತು ಅನ್ನ ಆಹಾರ ಇಲ್ದಂಗೆ ಇಲ್ಲೇ ಧ್ಯಾನ ಕುಂತದಾನ, ಈತನ ಸುತ್ತೂರು ಇಷ್ಟು ಮಳೆ ಬಂದರೂ ಕೂಡ ಬೆಳ್ತಕ್ಕಲ್ಲ ಮಳೆ ಸುರಿದ್ರು ಕೂಡ ಈತನ ಸುತ್ತೂರು ತ್ಯಾವ ಆಗಿಲ್ಲಲ್ಲ ಅಂತಂದೇಳಿ ಅವಾಗ ಊರಾಗ ಬಂದು ಯಜಮಾನರಿಗೆ ಹೇಳಿದ್ದಾರೆ, ಈ ರೀತಿ ಅಲ್ಲಿ ಒಬ್ಬ ಮುದೇತ್ ಕುಂತ್ಕೊಂಡಾನ, 2-3 ದಿವಸ ಆಯ್ತು ಇವತ್ತಿಗೆ ಅನ್ನ ಇಲ್ಲ ಆಹಾರನೇ ಇಲ್ಲ ಧ್ಯಾನಕ್ಕೆ ಕುಂತ್ಕೊಂಡಾನ, ನಿನ್ನೆ ಅಷ್ಟೆಲ್ಲ ಮಳೆ ಬಂದರೂ ಕೂಡ ಆತನ ಸುತ್ತೂರು ಮಳೆನೇ ಬಂದಿಲ್ಲ ಹಂಗೆ ಹಿಂಗೆ ಅಂತ ಹೇಳಿ ಸೋಜಿಗಾಗೈತಲ್ಲ ಹಿರಿಯರಿಗೆ ಎಲ್ಲರಿಗೆ. ಆವಾಗ ಹಿರಿಯರೆಲ್ಲರೂ ಹೋಗಿ ತಾತ 3 ದಿವಸ ಆತಂತೆ ಇಲ್ಲಿ ಉಪವಾಸ ಕುಂತಿ ಅಂತೆಲ್ಲಪ್ಪ, ಬಾ ಹೋಗೋಣ ನಮ್ಮ ಊರಿಗೆ ಅಂತ ಆವಾಗ ಇಲ್ಲಿ ಕರ್ಕೊಂಬಂದಿದ್ದಾರೆ. ಚೇಳ್ಗುರ್ಕಿ ಈ ಗ್ರಾಮ ಕರ್ಕೊಂಬಂದು ಅವ್ರನ್ನ ಊರಾಗ ಬಸವಣ್ಣ ಗುಡಿಯಲ್ಲಿ ವ್ಯವಸ್ಥೆ ಮಾಡಿ ಅವರಿಗೆ ಯಾರ ಮನೆಗೆ ಹೋದ್ರೂ ಶಿವಪೂಜೆ ಮುಗಿಸ್ಕೊಂಡು ಅವ್ರಿಗೆ ಪ್ರಸಾದಕ್ಕೆ ಅನುವು ಮಾಡಿಕೊಡೋಕಂತ ನಮ್ಮ ಲಿಂಗಾಯತ ಮನೆಗಳು 1500-2000 ಜನ ಇರ್ತಕ್ಕಂಥ ಲಿಂಗಾಯತರು ಮನೆಗಳಿರಲ್ಲಿ ಅವರು ಯಾರೇ ಮನೆಗೆ ಬರಲಿ ಅವ್ರಿಗೆ ಸ್ನಾನ ಮಾಡಿ ಶಿವಪೂಜೆ ಮಾಡಿಸಿ ಅವ್ರಿಗೆ ಪ್ರಸಾದ ವಿನಿಯೋಗ ಮಾಡಬೇಕು ಅಂತಂದು ಊರಾಗ ಯಜಮಾನರೆಲ್ಲ ಮಾತಾಡ್ಕೊಂಡು ಅವ್ರ ತಾತಗೆ ಹೇಳಿದ್ರಂತಪ್ಪ, ನೀನು ಯಾರ ಮನೆಗೆ ಹೋದರೂ ಕೂಡ ನಿನಗೆ ಊಟದ ವ್ಯವಸ್ಥೆ ಮಾಡ್ತಾರೆ ಹಂಗೆ ಹಿಂಗೆ ಅಂತ. ಆವಾಗ ಒಂದು ದಿವಸ ಒಂದು ಮನೆಯಲ್ಲಿ ಊಟಕ್ಕಂತ ಕುಂತ್ಕೊಂಡಾಗ ಮೊಸರು ಹಾಕಜ್ಜೆ ಅಂತ ಕೇಳ್ತಾರೆ ಊಟ ಕುಂತಾಗ. ಎಲ್ಲೈತೆ ನಿನಗೆ ಮೊಸರು, ಅಲ್ಲಿ ಎಮ್ಮೆ ಕರ ಸೊತ್ತೋಗೈತೆ, ನಿನಗೆ ಹಾಲೇ ಕೊಟ್ಟಿಲ್ಲ ಮೊಸರಲ್ಲಿ ಹಾಕೋದು ಅಂತ ಸಹಜವಾಗಿ ಮನೆಗೆ ಮಾತಾಡ್ತಾರಲ್ಲ ಆ ರೀತಿ ಮುದುಕೆ ಅಂತಂತೆ. ಹೌದಾ ಎಲ್ಲಿ ಅಂತ, ಅಲ್ಲಿ ಹೊರಗೆ ಒಲೆಯರು ಒಯ್ಯಕ್ಕಂತ ಹಾಕಿದ್ದೀವಿ ನೋಡು. ಆವಾಗ ಹೋಗಿ ಎದ್ದೋಗಿ ಹೇಳಲೆ ಮಗನೇ ಹೇಳೋ ಅಂತಂದು ಆ ಕಾಲಿನಿಂದ ಕರುವನ್ನು ಒದಿತಾರೆ. ಒದ್ದಾಗ ಅದು ಜೀವದಾನ ಬಂದು ಮತ್ತೆ ತಾಯಿ ಮಲೆ ಹಾರಕ್ಕೆ ಕರೆದು ಹಾಲು ಇಡ್ತದೆ. ಅದು ಒಂದು ಪ್ರಾರಂಭ ನಮ್ಮ ಗ್ರಾಮದಲ್ಲಿ. ಅಲ್ಲಿದ್ದು ಎಲ್ಲರಿಗೂ ಸೌಜನ್ಯ ಐತೆ, ತಾತ ಸತ್ಕರನ ಬದುಕಿಸಿದಂತೆ ಅಂತ. ಅಲ್ಲಿದ್ದು ಅವ್ರ ಜನಗಳೆಲ್ಲ ಬಂದಾಗ ಅವ್ರವ್ರ ಬೇಡಿಕೆಗಳು ಏನೇನದು ಅವ್ರು ಕೇಳ್ದಂಗೆಲ್ಲ ಆಯ್ತು ಹೋಗಯ್ಯ, ಆತತ್ತು ಹೋಗಯ್ಯ, ಮಾತು ಹೋಗಯ್ಯ, ಹಿಂಗೆಲ್ಲ ಕೆಲವು ಹೇಳ್ಕೊಂತ ಅವರು ಬರೋರು. ಈ ರೀತಿ ಇರುವಾಗ ಅವರು ಇಲ್ಲಿ ಬರೋಕ್ಕಿಂತ ಮುಂಚಿತವಾಗೆ ಊರುಕೊಂಡೆ ಗ್ರಾಮದಾಗ ಒಂದು ಬಾವಿಗೆ ಹುಡುಗರೆಲ್ಲ ಸ್ನಾನ ಮಾಡಿ ದೊಬ್ಬಿ ಬಿಡ್ತಾರೆ. ದೊಬ್ಬಿ ಬಿಟ್ಟಾಗ ಆತ ಬಾವಿಗೆ ಬಿದ್ದರೆ ಊರಾಗಿರೋ ಬಾವಿಗಿಂದ ತೇಲಿ ಎದುರು ಬರ್ತದಂತೆ. ಹುಡುಗರಿಗೆಲ್ಲ ಸೋಜೈತೆ, ನಾವು ಆ ಬಾವಿಗೆ ಬೀರಿ ತಾತ ಈ ಬಾವಿಗಿಂದ ತೇಲಿ ಬರ್ತಾನಲ್ಲ ಅಂತ. ಇಂಥವು ಅಲ್ಲೆಲ್ಲೆಲ್ಲಿ ಪಾವಡವು ಮಾಡ್ಕೊಂತ ಬರ್ತಾರೆ. 1905ರಲ್ಲಿ ತಿಕ್ಕಯ್ಯನೆಂಬ ರೂಢನಾಮದ ಅವಧೂತನೊಬ್ಬ ಚೇಳ್ಲಗುರ್ಕಿಗೆ ಆಗಮಿಸಿ ತಾತನ ಶಿಷ್ಯನಾಗಿ ಸೇವೆ ಸಲ್ಲಿಸಿದ್ದಲ್ಲದೆ ತಾತನ ನೆಲೆಗೆ ಧಾರ್ಮಿಕ ಮತ್ತು ದೈವಿಕ ಸ್ವರೂಪವನ್ನ ನೀಡಿದನು ಎನ್ನಲಾಗಿದೆ. ಅಂತೆಯೇ 1936-37ರಲ್ಲಿ ಎರ್ರಿತಾತನ ಶಿಷ್ಯನೆಂದು ಗುರುತಿಸಲ್ಪಟ್ಟಿದ್ದ ರಾಮಲಿಂಗ ಸ್ವಾಮಿಗಳೊಂದಿಗೆ ಬೆಂಗಳೂರಿನ ವರ್ತಕ ಎಜಿ ಶಾಮಣ್ಣನವರು ಕ್ಷೇತ್ರಕ್ಕೆ ಆಗಮಿಸಿದ್ದರು. ಈ ಕ್ಷೇತ್ರವನ್ನ ಮಹಾಕ್ಷೇತ್ರವಾಗಿಸಲು ನೀನು ತನು ಮನ ಧನಗಳನ್ನ ಅರ್ಪಿಸು ಎಂದು ತಾತ ಶಾಮಣ್ಣನವರ ಸ್ವಪ್ನದಲ್ಲಿ ಬಂದು ಸೂಚಿಸಿದ್ದನಂತೆ. ಅದರಂತೆಯೇ ಶಾಮಣ್ಣನವರು ಚೇಳ್ಲಗುರ್ಕಿಯ ಜೀವ ಸಮಾಧಿಯ ಸರ್ವತೋಮುಖ ಅಭಿವೃದ್ಧಿ ಕಾರ್ಯದಲ್ಲಿ ತೊಡಗಿಸಿಕೊಂಡರು. 1960ರಲ್ಲಿ ನಿಧನರಾದಾಗ ಅವರ ಸಮಾಧಿಯು ತಾತನ ಮಠದ ಆವರಣದಲ್ಲಿಯೇ ನಡೆಯುವ ಮೂಲಕ ತಾತನ ಯಾವ ಶಿಷ್ಯರಿಗೂ ದೊರೆಯದ ಚಿರಂತನ ಸಾನ್ನಿಧ್ಯ ಶಾಮಣ್ಣನವರಿಗೆ ಲಭಿಸಿತು ಎನ್ನಲಾಗಿದೆ. ಈ ಸ್ಥಳಕ್ಕೆ ಬಂದ್ರೆ ಅಲ್ಲಿ ನೆಲೆಸಿರುವ ಎರ್ರಿ ತಾತನ ದೈವ ಶಕ್ತಿಯಿಂದ ಸರ್ವ ಸಮಸ್ಯೆಗಳಿಗೂ ಪರಿಹಾರ ದೊರೆತಂತೆಯೇ ಆ ಜಾಗಕ್ಕೆ ಹೋದ್ರೆ ಬಗೆಹರಿಯದೇ ಇರುವ ಅದೆಂತಹ ಕಷ್ಟಕರವಾದ ಸಮಸ್ಯೆಗಳು ಕೂಡ ಸುಲಭವಾಗಿ ಪರಿಹಾರವಾಗಿವೆ. ಎಲ್ಲವನ್ನ ನೋಡುತ್ತಾ ಶರಣು ಎಂದು ನೊಂದು ಬಂದವರನ್ನ ಕಾಯುತ್ತಾ ಇದ್ದಾನೆ ಶ್ರೀ ಎರ್ರಿ ತಾತ. ಅಲ್ಲಿ ತಾತ ಹಾಗೂ ಭಕ್ತರ ನಡುವೆ ನಡೆಯುವುದು ಸುಪ್ತ ಮನಸ್ಸಿನ ಮಾತುಕತೆ. ಮಠದಲ್ಲಿರುವ ಕಟ್ಟಿಗೆಯ ತೊಟ್ಟಿಲನ್ನ ತೂಗುವುದೇ ಒಂದು ವಿಶೇಷ. ಭಕ್ತರು ಇಲ್ಲಿ ಮನಸ್ಸಿನಲ್ಲಿ ಸಂಕಲ್ಪ ಮಾಡಿಕೊಂಡು ತೊಟ್ಟಿಲನ್ನ ತೂಗುತ್ತಾರೆ. ತೊಟ್ಟಿಲು ಸಲೀಸಾಗಿ ತೂಗಿದ್ರೆ ತಮ್ಮ ಮನೋಭಿಲಾಷೆ ಈಡೇರುವುದು ಎಂದು ಭಕ್ತರು ನಂಬಿದ್ದಾರೆ. ಹುಬ್ಬಳ್ಳಿಯ ಸಿದ್ಧಾರೂಢರು, ಶಿರಡಿಯ ಸಾಯಿಬಾಬಾ, ಅಲ್ಲಿಪುರದ ಮಹಾದೇವ ತಾತ ಮುಂತಾದ ಸಿದ್ಧ ಸಾಧಕರು ತಾತನ ಸಮಕಾಲೀನರಾಗಿದ್ದು
ತಾತನೊಂದಿಗೆ ಸಂಭಾಷಿಸಿದ್ದರೆಂದು ಹೇಳಲಾಗುತ್ತಿದೆ. ಪ್ರತಿನಿತ್ಯ ಬೆಳಗ್ಗೆ 6:30ರಿಂದ 8:30ರವರೆಗೆ, ಸಂಜೆ 6:30ರಿಂದ 8:30ರವರೆಗೆ ತಾತನಿಗೆ ರುದ್ರಾಭಿಷೇಕ, ಅಷ್ಟೋತ್ತರ, ತೊಟ್ಟಿಲು ಸೇವೆ ಮತ್ತು ಮಹಾಮಂಗಳಾರತಿ, ನಂತರ ತೀರ್ಥ ಪ್ರಸಾದ ವಿತರಿಸಲಾಗುತ್ತದೆ. ತಾತನ 108 ರಗಳೆ ಪಾರಾಯಣ ನಡೆಯುತ್ತದೆ. ಯರ್ರಿ ತಾತ 1922ರಲ್ಲಿ ಜ್ಯೇಷ್ಠ ಶುದ್ಧ ಷಷ್ಠಿಯಂದು ಜೀವ ಸಮಾಧಿಯಾಗಿರುವುದರ ನೆನಪಿಗಾಗಿ ಪ್ರತಿ ವರ್ಷ ಜ್ಯೇಷ್ಠ ಶುದ್ಧ ಷಷ್ಠಿಯಂದು ಮಹಾರಥೋತ್ಸವವು ವಿಜೃಂಭಣೆಯಿಂದ ಜರುಗುತ್ತದೆ. ಪ್ರತಿ ಅಮಾವಾಸ್ಯೆಯ ಸಂಜೆ ತಾತನ ಬೆಳ್ಳಿ ರಥೋತ್ಸವ ನಡೆಯುತ್ತದೆ. ಬಸವ ಜಯಂತಿ ದಿನದಂದು ಶಿವದೀಕ್ಷೆ ಕಾರ್ಯಕ್ರಮ, ಮಹಾಶಿವರಾತ್ರಿಯಂದು ಶ್ರೀಗಳಿಗೆ ಲಕ್ಷ ಬಿಲ್ವಾರ್ಚನೆ, ಮಹಾರುದ್ರಾಭಿಷೇಕ ನಡೆಯುತ್ತದೆ. ಮಹಾರಥೋತ್ಸವ ದಿನದಂದು ಸಂಜೆ ಕರ್ಪೂರದಾರತಿ ನಡೆಯುತ್ತದೆ. ಕ್ಷೇತ್ರಕ್ಕೆ ಆಗಮಿಸುವ ಭಕ್ತರಿಗೆ ವಸತಿ ವ್ಯವಸ್ಥೆಗಾಗಿ 100ಕ್ಕೂ ಹೆಚ್ಚು ಕೋಣೆಗಳಿರುವ ವಸತಿ ಗೃಹ ಹಾಗೂ ಐಷಾರಾಮಿ ವಸತಿ ಗೃಹಗಳಿವೆ. ವಿವಾಹಕ್ಕೆ ಸುಸಜ್ಜಿತ ಕಲ್ಯಾಣ ಮಂಟಪಗಳಿವೆ. ಕ್ಷೇತ್ರದಲ್ಲಿ ಭಕ್ತರಿಗೆ ದಿನಕ್ಕೆ 2 ಬಾರಿ ದಾಸೋಹ ವ್ಯವಸ್ಥೆಯೂ ಇದೆ. ಬೆಳಗ್ಗೆ 12:30ರಿಂದ 2 ಗಂಟೆವರೆಗೆ, ರಾತ್ರಿ 8 ಗಂಟೆಯಿಂದ 9 ಗಂಟೆಗೆ ದಾಸೋಹದ ವ್ಯವಸ್ಥೆ ಇರಲಿದೆ. ನೋಡಿದ್ರಲ್ವಾ ವೀಕ್ಷಕರೇ, ಚಳುಗುರ್ಕಿ ಗ್ರಾಮದಲ್ಲಿ ನೆಲೆಸಿರುವ ಈ ಮಹಾದೈವ ಯರ್ರಿತಾತನ ಪುಣ್ಯಕ್ಷೇತ್ರವನ್ನು ಮತ್ತೆ ಇನ್ನಷ್ಟು ರೋಚಕ ವಿಶೇಷ ಎಪಿಸೋಡ್ಗಳೊಂದಿಗೆ ಭೇಟಿ ಹಾಕ್ತೇವೆ. ಕನ್ನಡ ನಾಡು ವಾಹಿನಿಯ ಆಕರ್ಷಕ ಸ್ಟೋರಿಗಳಿಗಾಗಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತುವ ಮೂಲಕ ನೋಟಿಫಿಕೇಶನ್ಗಳನ್ನು ಪಡೆಯಿರಿ.